ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬರೂ ಬ್ಯುಸಿಯಾಗಿರ್ತೀರಾ ಅಂತ ಗೊತ್ತು. ಆದ್ರೂ ಸಹ ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ತುಂಬಾನೇ ಪಾಸಿಟಿವ್ ಡೇಟಾ ಅಪ್ಡೇಟ್ ಆಗಿದೆ. ಆ ಡೇಟಾ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅನ್ನೋ ಕಾರಣದಿಂದನೇ ಇವಾಗ ಈ ವಿಡಿಯೋನ ಮಾಡ್ತಾ ಇರೋದು. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಈ ರೆಕಾರ್ಡಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ಗಿಫ್ಟ್ ನಿಫ್ಟಿ 373 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಲ್ಲಿಗೆ ನಿಫ್ಟಿ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ಅಂದ್ರೆ 26,290 ಅಲ್ಲಿ ಟ್ರೇಡ್ ಆಗ್ತಾ ಇರೋ ತರ ಕಾಣಿಸುತ್ತೆ. ಫ್ರೆಂಡ್ಸ್, ಇವಾಗ ಗಿಫ್ಟ್ ನಿಫ್ಟಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಏನಾದ್ರೂ ಪಾಸಿಟಿವ್ ಡೇಟಾ ಬಂದಿರ್ಬೇಕಲ್ವಾ? ಏನ್ ಡೇಟಾ ಅಪ್ಡೇಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಈ ಡೇಟಾ ನಾಳೆ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ತಿಳಿಸ್ಬೇಕು ಅಂತ ಈ ಟೈಮಲ್ಲೂ ಕೂಡ ಪ್ರತಿಯೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ಗೆ ತಿಳಿಸ್ತಾ ಇರೋದು. ಫ್ರೆಂಡ್ಸ್, ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಉಪಯೋಗ ಆಗ್ತಾ ಇದೆ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅದನ್ನ ತಪ್ಪದೆ ನೋಡ್ಬೋದು ನೀವು. ನೆಕ್ಸ್ಟ್, ಇವಾಗ ವಿಷಯಕ್ಕೆ ಬಂದ್ರೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ನಾವೇನಂತ ಮಾತಾಡ್ಕೊಂಡಿದ್ವಿ ಹೇಳಿ? ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ ಮತ್ತೆ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಟ್ಯಾರಿಫ್ ನ ಇನ್ಕ್ರೀಸ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದಾರೆ ಅಂತ ಮಾತಾಡ್ಕೊಂಡಿದ್ವಿ. ಅದರಿಂದನೇ ಸೋಮವಾರ ನಿಫ್ಟಿ ಆದ್ರೆ ಓಪನಿಂಗ್ ಅಲ್ಲಿ ನಿಯರ್ಲಿ 200 ಪಾಯಿಂಟ್ಸ್ ಓಪನ್ ಆಯ್ತು. ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ 100 ಪಾಯಿಂಟ್ಸ್ ಫಾಲ್ ಆಯ್ತು. ಯಾಕಂದ್ರೆ ಈ ತರ ಸ್ಟೇಟ್ಮೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಬಂದಿದೆ ಅನ್ನೋ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇಂದ ಆ ತರ ನಿಫ್ಟಿ ಫಾಲ್ ಆಯ್ತು. ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಡೇಟಾ ಬಂದಿದೆ. ಏನಂದ್ರೆ ಇವತ್ತು ಬೆಳಿಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವ್ರನ್ನ ವಿಶ್ ಮಾಡಿದ್ದಾರೆ. ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಅದರಿಂದ ದೀಪಾವಳಿ ಹಬ್ಬಕ್ಕೆ ವಿಶ್ ಮಾಡಿದ್ದಾರೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಫೋನ್ ಕಾಲಲ್ಲಿ ಮಾತಾಡಿದ್ದೀನಿ. ಮೋದಿ ಅವರು ನನಗೆ ತುಂಬಾ ಒಳ್ಳೆ ಸ್ನೇಹಿತರು. ಜೊತೆಗೆ ಈ ಎರಡು ಕಂಟ್ರೀಸ್ ಮಧ್ಯ ತುಂಬಾನೇ ಒಳ್ಳೆ ಸ್ಟ್ರಾಂಗ್ ರಿಲೇಶನ್ಶಿಪ್ ಇದೆ. ಅದ್ರ ಜೊತೆಗೆ ಎರಡು ಕಂಟ್ರೀಸ್ ಒಂದೇ ತರ ಕೆಲಸ ಮಾಡುತ್ತೆ. ಈ ಎರಡು ಕಂಟ್ರೀಸ್ ಉಕ್ರೇನ್ ಮತ್ತೆ ರಷ್ಯಾ ರಿಲೇಟೆಡ್ ಆಗಿ ಏನ್ ಯುದ್ಧ ನಡೀತಾ ಇದೆ, ಈ ಯುದ್ಧನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಲಾಸ್ಟ್ 8 ಮಂತ್ಸ್ ಇಂದ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾನೆ ಇದಾವಲ್ವಾ? ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ನಡೀತಾ ಇದಾವೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಇಂಡಿಯಾದವರು ಕಮಿಂಗ್ ಟೈಮಲ್ಲಿ ರಷ್ಯನ್ ಆಯಿಲ್ನ ಕಮ್ಮಿ ಪರ್ಚೇಸ್ ಮಾಡ್ತಾರೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಈ ತರ ಸ್ಟೇಟ್ಮೆಂಟ್ಸ್ ಬರ್ತಿದಂಗೆನೆ ಮಿಂಟ್ ಅಲ್ಲಿ ಇನ್ನೊಂದು ಡೇಟಾ ಅಪ್ಡೇಟ್ ಆಗಿದೆ. ಅದ್ರ ಜೊತೆಗೆ ತುಂಬಾನೇ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಇದೇ ಡೇಟಾನೇ ಅಪ್ಡೇಟ್ ಆಗಿದೆ. ಏನಂದ್ರೆ ಇವಾಗ ಪ್ರೆಸೆಂಟ್ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 26% ಟ್ಯಾರಿಫ್ ಇದೆ. ಅದ್ರ ಜೊತೆಗೆ ಇವಾಗ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಿರೋ ಕಾರಣದಿಂದ ಕೂಡ ಅಡಿಷನಲ್ ಆಗಿ 25% ಟ್ಯಾರಿಫ್ ಇದೆ ಅಲ್ವಾ? ಅದರಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ತುಂಬಾನೇ ಕರೆಕ್ಟ್ ಆಗ್ತಾ ಬಂತು. ಜುಲೈಯಲ್ಲಿ ಕರೆಕ್ಟ್ ಆಗಿದೆ, ಆಗಸ್ಟ್ ಅಲ್ಲಿ ಕರೆಕ್ಟ್ ಆಗಿದೆ, ಸೆಪ್ಟೆಂಬರ್ ಅಲ್ಲೂ ಕೂಡ ಇದೇ ಕಾರಣದಿಂದನೇ ಕರೆಕ್ಟ್ ಆಗಿದೆ ಅಲ್ವಾ? ಅದಕ್ಕೋಸ್ಕರ ಇವಾಗ ಮಿಂಟ್ ಅಲ್ಲಿ ಏನ್ ಡೇಟಾ ಅಪ್ಡೇಟ್ ಆಗಿದೆ ಅಂದ್ರೆ ಇವಾಗ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ನಡೀತಾ ಇದೆ. ಅದರಿಂದ ಇವಾಗ US ಅವ್ರು ನೋಡ್ಕೊಂಡ್ರೆ ಏನ್ ನಮ್ಮ ಇಂಡಿಯಾ ಮೇಲೆ 50% ಟ್ಯಾರಿಫ್ ಹಾಕಿದ್ರು, ಆ 50% ಟ್ಯಾರಿಫ್ ನ 15%ಗೆ ಕಟ್ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದ್ರೆ ಫ್ರೆಂಡ್ಸ್, ಇವಾಗ 50% ಟ್ಯಾರಿಫ್ ಇದ್ದಿದ್ದು ಇಂಡಿಯಾ ಮೇಲೆ ಅದಿವಾಗ ಜಸ್ಟ್ 15% ಟ್ಯಾರಿಫ್ ಆಗಿದೆ. ಅದರಿಂದನೇ ಇವತ್ತು ಗಿಫ್ಟ್ ನಿಫ್ಟಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಇವಾಗ ಈ ಡೇಟಾ ಏನಿದೆ, ಈ ಡೇಟಾ ಮಾತ್ರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಎಲ್ಲ ಯಾವಾಗ ಶುರು ಆಯ್ತು ಹೇಳಿ? ಫೆಬ್ರವರಿಯಲ್ಲಿ ಶುರು ಆಯ್ತು. ಫೆಬ್ರವರಿಯಿಂದ ನಮ್ಮ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ. ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಇಂದ ಫೈನಲ್ ಆಗಿ 8 ತಿಂಗಳಾದ್ಮೇಲೆ ಇವಾಗ ಟ್ಯಾರಿಫ್ ನ ಕಮ್ಮಿ ಮಾಡ್ತಾರೆ ಅಂತ ಅಪ್ಡೇಟ್ ಆಗಿದೆ ಅಲ್ವಾ? ಅದರಿಂದನೇ ಗಿಫ್ಟ್ ನಿಫ್ಟಿ ಈ ತರ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದು. ಫ್ರೆಂಡ್ಸ್, ಇವಾಗ ನಾನು ತುಂಬಾ ಸಲನೇ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಇವಾಗ ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ಲಾಸ್ಟ್ 1 ಇಯರ್ ಇಂದ ಕೂಡ ಯಾವುದೇ ತರ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಲ್ವಾ? ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಆಗಿ ಗ್ರೋ ಆಗಬೇಕು ಅಂದ್ರೆ ಇದಕ್ಕೆ 2 ಮೇಜರ್ ಈವೆಂಟ್ಸ್ ಇದೆ. ಅದು ಏನು ಅಂತ ಅಂದ್ರೆ, ಒಂದು ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಏನಿದಾವೆ ಅವೆಲ್ಲ ಕ್ಲಿಯರ್ ಆಗಬೇಕು ನಮ್ಮ ಮಾರ್ಕೆಟ್ ಅಲ್ಲಿ. ಅವಾಗ ನಮ್ಮ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಅದಾದ್ಮೇಲೆ ನಮ್ಮ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಬೇಕು. ಇವೆರಡು ಚೇಂಜಸ್ ಆದ್ರೆ ನಮ್ಮ ಮಾರ್ಕೆಟ್ಸ್ ಆಟೋಮೆಟಿಕ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಫೈನಲ್ ಆಗಿ ಈ Q2 ಅಲ್ಲಿ ನಮ್ಮ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದಾವೆ. ಇವಾಗ ಟಾಪ್ ನಿಫ್ಟಿ ಕಂಪನೀಸ್ ಏನಿದಾವೆ ಈ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ ನ ಈಗಾಗಲೇ ಪೋಸ್ಟ್ ಮಾಡಿದಾವೆ. ಇವಾಗ ಕಮಿಂಗ್ ಟೈಮಲ್ಲೂ ಸಹ ಇದೇ ತರ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಇನ್ನೂ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇವಾಗ ಈ ಟ್ಯಾರಿಫ್ ನೋಡ್ಕೊಂಡ್ರೆ 15%ಗೆ ಕಮ್ಮಿ ಮಾಡಿದ್ರಲ್ವಾ? ಇದನ್ನ ಅಫಿಷಿಯಲ್ ಆಗಿ ವಿತಿನ್ 10 ಡೇಸ್ ಅಲ್ಲೋ 15 ಡೇಸ್ ಅಲ್ಲೋ ಕನ್ಫರ್ಮ್ ಮಾಡಿದ್ರೆ ಇನ್ನ ನಮ್ಮ ಮಾರ್ಕೆಟ್ಸ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ, ಇವಾಗ ಗಿಫ್ಟ್ ನಿಫ್ಟಿ ನೋಡ್ಕೊಂಡ್ರೆ ಇಷ್ಟು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಲ್ವಾ? ನೋಡೋಣ ನಾಳೆ ನಮ್ಮ ಮಾರ್ಕೆಟ್ಸ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ.
ಅದ್ರ ಜೊತೆಗೆ ನಿಫ್ಟಿ ಏನಾದರೂ ಆಲ್ ಟೈಮ್ ಹೈಸ್ನ ಟಚ್ ಮಾಡುತ್ತಾ ಇಲ್ವಾ ಅಂತಲೂ ನೋಡಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈ ಟ್ರೇಡ್ಸ್ ಅಲ್ಲಿ ನಮಗೆ ಕಾಂಪಿಟೇಟಿವ್ ಎಡ್ಜ್ ಕೂಡ ಇರುತ್ತೆ. ಯಾಕಂದ್ರೆ ಇವಾಗ ಏಷ್ಯನ್ ಕಂಟ್ರೀಸ್ ಎಲ್ಲ ಇದಾವಲ್ವಾ, ಈ ಏಷ್ಯನ್ ಕಂಟ್ರೀಸ್ಗೆ ಯಾವ್ಯಾವ ಕಂಟ್ರೀಸ್ಗೆ ಎಷ್ಟೆಷ್ಟು ಟ್ಯಾರಿಫ್ ಇದಾವೆ ಅಂತ ಒಂದ್ಸಲ ನೋಡ್ಕೊಂಡ್ರೆ, ಜಪಾನ್ಗೆ 15% ಟ್ಯಾರಿಫ್ ಇದೆ, ಸೌತ್ ಕೊರಿಯಾಗೆ 15%, ವಿಯೆಟ್ನಾಂಗೆ 20%, ಕಾಂಬೋಡಿಯಾ 19%, ಇಂಡೋನೇಷ್ಯಾ 19%, ಪಾಕಿಸ್ತಾನ್ 19%, ಥೈಲ್ಯಾಂಡ್ 19%, ತೈವಾನ್ 20%. ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ಬರಿಗೂ ನೋಡ್ಕೊಂಡ್ರು 19%, 20% ಇದೆ. ಇವಾಗ ವಿಯೆಟ್ನಾಂಗೆ ನೋಡ್ಕೊಂಡ್ರು 20% ಇದೆ. ಅದರಿಂದ ಇಂಡಿಯಾಗೆ ಇದು ಕಾಂಪಿಟೇಟಿವ್ ಎಡ್ಜ್ ಆಗುತ್ತೆ. ಯಾಕಂದ್ರೆ ಇಂಡಿಯಾ ಮೇಲೆ ಬರೀ 15% ಟ್ಯಾರಿಫ್ ಮಾತ್ರನೇ ಇರೋದು. ಅದರಿಂದ ಇದು ನಮಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ನಾಳೆ ಯಾವ ಸೆಕ್ಟರ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಅಂದ್ರೆ, ಒಂದು ಟೆಕ್ಸ್ಟೈಲ್, ಅದಾದ್ಮೇಲೆ ಸೀ ಫುಡ್ಸ್, ಈ ಎರಡೂ ಸೆಕ್ಟರ್ ರಿಲೇಟೆಡ್ ಆಗಿ ಸ್ವಲ್ಪ ತುಂಬಾನೇ ಫೋಕಸ್ ಮಾಡಿ. ಯಾಕಂದ್ರೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ಈ ಸೆಗ್ಮೆಂಟ್ ತುಂಬಾನೇ ಫಾಲ್ ಆಗಿದೆ. ಜೊತೆಗೆ ಬಾಂಗ್ಲಾದೇಶ ಆಗ್ಲಿ ವಿಯೆಟ್ನಾಂಗಾಗ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇಂಡಿಯಾಗೆ ಸ್ವಲ್ಪ ಕಮ್ಮಿ ಟ್ಯಾರಿಫ್ ಇದೆ ಅಲ್ವಾ, ಅದರಿಂದ ನಮಗೆ ಕಾಂಪಿಟೇಟಿವ್ ಎಡ್ಜ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಗೋಲ್ಡ್ ಮತ್ತೆ ಸಿಲ್ವರ್ ನೋಡ್ತಾ ಇದ್ದೀರಾ, ಮತ್ತೆ ಕ್ರಾಶ್ ಆಗಿದೆ. ಇವಾಗ ನಿನ್ನೆ ಆದ್ರೆ ಗೋಲ್ಡ್ ಪ್ರೈಸಸ್ 6% ಫಾಲ್ ಆಗಿದೆ. ಈ ತರ ಇದುವರೆಗೂ ಗೋಲ್ಡ್ ಪ್ರೈಸಸ್ ಎಂದೂ ಫಾಲ್ ಆಗಿರಲಿಲ್ಲ. ಅಂದ್ರೆ ಇಷ್ಟು ದೊಡ್ಡ ಫಾಲ್ ಇದುವರೆಗೂ ಎಂದೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಗೋಲ್ಡ್ ಈ ತರ ಫಾಲ್ ಆಗಿದೆ. ಅದಾದ್ಮೇಲೆ ಸಿಲ್ವರ್ ಆದ್ರೆ 6% ಫಾಲ್ ಆಗಿದೆ. ಲಾಸ್ಟ್ 5 years ಅಲ್ಲಿ ಫಸ್ಟ್ ಟೈಮ್ ಈ ತರ ಒಂದೇ ದಿನದಲ್ಲೇನೆ ಇಷ್ಟು ಫಾಲ್ ಆಗಿರೋದು. ಫಸ್ಟ್ ಇವಾಗ ಫ್ರೆಂಡ್ಸ್, ಗೋಲ್ಡ್ ಪ್ರೈಸಸ್ ಬಗ್ಗೆ ಮಾತಾಡ್ಕೊಂಡ್ರೆ ಪ್ರತಿ ಗ್ರಾಮ್ ಮೇಲೆ ನಿಯರ್ಲಿ 500 rupees ಫಾಲ್ ಆಗಿದೆ. 100 grams ಮೇಲೆ 50,000 rupees ಫಾಲ್ ಆಗಿದೆ ಅಂತಾನೆ ಅರ್ಥ. ಫ್ರೆಂಡ್ಸ್, ಇವಾಗ ಈ ಗೋಲ್ಡ್ ಪ್ರೈಸಸ್ ಏನಕ್ಕೆ ಈ ತರ ಕರೆಕ್ಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಗೋಲ್ಡ್ ಪ್ರೈಸಸ್ ಏನಕ್ಕೆ ಈ ತರ ಪಾಸಿಟಿವ್ ಆಗಿ ಗ್ರೋ ಆದ್ವು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಇವಾಗ ಲಾಸ್ಟ್ 1 year ಅಲ್ಲಿ ಗೋಲ್ಡ್ ಪ್ರೈಸಸ್ ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋದಕ್ಕೆ ಮೇನ್ ಆಗಿ 2 reasons ಮಾತ್ರನೇ ಇರೋದು. ಒಂದು, ಸೆಂಟ್ರಲ್ ಬ್ಯಾಂಕ್ಸ್ ಅವರು ಆದ್ರೆ ಕಂಟಿನ್ಯೂಸ್ ಆಗಿ ಗೋಲ್ಡ್ ನ ಪರ್ಚೇಸ್ ಮಾಡ್ತಾನೆ ಇದ್ರು. ಅದಾದ್ಮೇಲೆ ಎರಡನೇ ರೀಸನ್ ಬಂದು ಈ ಟ್ರಂಪ್ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ಗೋಲ್ಡ್ ಪ್ರೈಸಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಇವಾಗ ಟ್ಯಾರಿಫ್ ಅನ್ಸರ್ಟನಿಟೀಸ್ ಏನಿದಾವೆ ಅವೆಲ್ಲ ಆದಷ್ಟು ಕ್ಲಿಯರ್ ಆಗಿದಾವೆ. ಅದಾದ್ಮೇಲೆ ಕಮಿಂಗ್ ಟೈಮಲ್ಲೂ ಕೂಡ ಸೆಂಟ್ರಲ್ ಬ್ಯಾಂಕ್ಸ್ ಏನಾದ್ರು ಇದೇ ತರ ಗೋಲ್ಡ್ ನ ಬೈ ಮಾಡಿದ್ರೆ ಗೋಲ್ಡ್ ಪ್ರೈಸಸ್ ಏನು ತುಂಬಾನೇ ಫಾಲ್ ಆಗಲ್ಲ. ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಈ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ನ ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡಿದ್ರು ಅಥವಾ ಇರೋ ಗೋಲ್ಡ್ ನ ಏನಾದ್ರು ಸೆಲ್ ಮಾಡಿದ್ರೆ ಗೋಲ್ಡ್ ಪ್ರೈಸಸ್ ಇನ್ನ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಆದ್ರೆ ಪ್ರೆಸೆಂಟ್ ಇವಾಗ ಯಾವುದೇ ತರ ಡೇಟಾ ಏನಿಲ್ಲ. ಈ ಸೆಂಟ್ರಲ್ ಗೌರ್ಮೆಂಟ್ಸ್ ಬೈ ಮಾಡ್ತಾರಾ ಅಥವಾ ಸೆಲ್ ಮಾಡ್ತಾರಾ ಅಥವಾ ಏನು ಮಾಡ್ದಂಗೆ ಸುಮ್ಮನೆ ಇರ್ತಾರ ಅಂತ ನೋಡೋಣ. ಕಮಿಂಗ್ ಟೈಮಲ್ಲಿ ಈ ಡೇಟಾಸ್ ಯಾವ ತರ ಬರ್ತವೆ ಅನ್ನೋದ್ರ ಮೇಲೆ ಗೋಲ್ಡ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ. ಫ್ರೆಂಡ್ಸ್, ಇವಾಗ ಈ ಗೋಲ್ಡ್ ಅಥವಾ ಸಿಲ್ವರ್ ETFs ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನೋಡೋಣ. ಇವಾಗ ಗೋಲ್ಡ್ ಮತ್ತೆ ಸಿಲ್ವರ್ ತುಂಬಾನೇ ಫಾಲ್ ಆಗಿದೆ ಅಲ್ವಾ, ಅದರಿಂದ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ETFs ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಸಿಲ್ವರ್ ನೋಡ್ಕೊಂಡ್ರೆ ನಿನ್ನೆ ಒಂದೇ ದಿನ 15,900 ರೂಪಾಯಿ ಫಾಲ್ ಆಗಿದೆ. KG ಮೇಲೆ 15,900 ರೂಪಾಯಿ ಫಾಲ್ ಆಗಿದೆ. ಇವಾಗ ಲಾಸ್ಟ್ 5 years ಅಲ್ಲಿ ಫಸ್ಟ್ ಟೈಮ್ ಈ ತರ ಫಾಲ್ ಆಗಿರೋದು, ಅದು ಒಂದೇ ದಿನ. ಫ್ರೆಂಡ್ಸ್, ಇವಾಗ ಈ ಸಿಲ್ವರ್ ಏನಕ್ಕೆ ಫಾಲ್ ಆಗ್ತಾ ಇದೆ, ಇವಾಗ ರೀಸೆಂಟ್ ಆಗಿ ಏನು ಪಾಸಿಟಿವ್ ಆಗಿ ಗ್ರೋ ಆಗಿತ್ತು ಅಂತ ಇಲ್ಲ. ಲಾಸ್ಟ್ ಮಾರ್ಕೆಟ್ ನ್ಯೂಸ್ ಅಲ್ಲಿ ಸಿಲ್ವರ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ, ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದಾದ್ಮೇಲೆ ಫೈನಲ್ ಆಗಿ ಇವಾಗ US ಮತ್ತೆ ಚೈನಾ ಬಗ್ಗೆ ನೋಡ್ಕೊಂಡ್ರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಮೇಲೆ ಮತ್ತೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ದಾರೆ 155%ಗೆ. ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಮೇಲೆ ಎಷ್ಟೇ % ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರು ಅದೇನಷ್ಟು ನೆಗೆಟಿವ್ ಏನಾಗಲ್ಲ. ಯಾಕಂದ್ರೆ ಎಂದೋ ಒಂದಿನ ಚೈನಾ ರಿಲೇಟೆಡ್ ಆಗಿ ಕಂಪ್ಲೀಟ್ ಟ್ಯಾರಿಫ್ನ ನಿಲ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಮೇಜರ್ ಆಗಿ ಅದೇನು ನೆಗೆಟಿವ್ ಆಗಲ್ಲ. ಫೈನಲ್ ಆಗಿ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ಸ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ, ಏನೇನು ಪಾಸಿಟಿವ್ ಅಪ್ಡೇಟ್ಸ್ ಬರ್ತವೆ ಇನ್ನು ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಅಂತ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೆ ಹೊಸ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಅಂಡ್ ಹ್ಯಾಪಿ ದೀಪಾವಳಿ.